ಇದು ಬೆಲ್ಲದಲ್ಲಿ ಮಡ್ಡಿ ಅಂತ ಬರ್ತದೆ, ಮತ್ತೆ ಮಡ್ಡಿ ಅದನ್ನ ತೆಗಿಬಾರ್ದು. ಅದು ತೆಗೆದ ಹೋದ್ರೆ ಈಗ ಅನ್ಪಾಲಿಸ್ ಅಂತ ಹೇಳ್ತೀವಿ ನೋಡಿ ರೈಸಲ್ಲಿ, ಆ ರೀತಿ. ಈಗ ಆ ಬೆಲ್ಲ ಇದು ತಿನ್ನೋಕೆ ಭಾಳ ಟೇಸ್ಟ್ ಆಗಿದೆ. ಕಾಫಿಗೆ ಬಳಸಿದಾಗ ಒಡ್ಕೊಳ್ತದೆ. ಯಾಕೆಂದರೆ ಹಾಲು ಮತ್ತು ಇದನ್ನ ಹಾಕಿ ಕುದಿಸ್ಬಾರ್ದು. ಇದು ಸಪ್ರೇಟ್ ಕುದಿಸ್ಕೋಬೇಕು, ಮತ್ತು ಹಾಲನ್ನು ಸಪ್ರೇಟ್ ಕುದಿಸ್ಕೋಬೇಕು. ನಂತರ ಒಂದು ನಿಮಿಷ ಬಿಟ್ಟು ಕೆಳಗಡೆ ಇಡ್ಕಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಏನಂತಂದರೆ, ಈಗ ನಮ್ಮ ಸಕ್ಕರೆ ಫ್ಯಾಕ್ಟ್ರಿಗಳಲ್ಲಿ ಮಲಾಸ್ ಅಂತ ಇದು ಮಾಡ್ತಾರೆ, ಅದನ್ನು ದನಗಳಲ್ಲಿ ಫೀಡ್ಸ್ಗೆ ಮತ್ತು ಡ್ರಿಂಕ್ಸ್ಗೆ ಉಪಯೋಗಿಸ್ತಾರೆ. ಇದರಲ್ಲಿ ನ್ಯೂಟ್ರಿಯನ್ಸ್ ಜಾಸ್ತಿ ಇರ್ತದೆ. ನಮ್ಮ ಜನ ಇದನ್ನ ಕೆಲವು ಲೈಕ್ ಮಾಡಲ್ಲ ಅಂತೇಳಿ ಇದನ್ನು ಕೂಡ ಮಾಡಿದ್ದೀವಿ. ಈ ಬೆಲ್ಲದ ವಿಶೇಷ ಏನು ಸರ್? ಈ ಬೆಲ್ಲ ನಾವು ಸಾವಯವದಲ್ಲಿ ರೋಲ್ ಥರ ಮಾಡಿದ್ದೀವಿ. ಇದನ್ನು ನಮ್ಮ ಸಂಘದಲ್ಲಿ ಬಿಟ್ಟು ಯಾರು ಕೂಡ ಮಾಡಿಲ್ಲ. ಇದನ್ನು ಹಾಲ್ಗೆ ಹಾಕ್ಬೋದು. ನಾವು ಎರಡು ರೀತಿ, ಆದರೂ ಬೆಂಗಳೂರಲ್ಲಂತೂ ತುಂಬ ಜನ ಇದನ್ನು ಕೇಳ್ತಾರೆ. ಹಂಗಾಗಿ ಎರಡು ರೀತಿ ಬೆಲ್ಲನೂ ಕೂಡ ನಾವು ಮಾಡಿಸ್ಕೊಂಡ್ವಿ. ಹಂಗಂದ್ರೂ ಕೂಡ ಅರ್ಥ ಆಯ್ತದೆ ಸರ್. ಬೇಕಿದ್ರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಶುದ್ಧವಾದ ಗೋ ಆಧಾರಿತ ಕೃಷಿಯಿಂದ ಬೆಳೆದಿರುವಂಥ ಸಾವಯವ ಬೆಲ್ಲ ಸಿಗುತ್ತೆ. ಈಗೆಲ್ಲ ಏನಾಗಿದೆ, ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಏನು ಕೆಮಿಕಲ್ ಹಾಕಿ ಬೆಳೆದಿರುವಂಥ ಕಬ್ನಲ್ಲಿ ಬೆಲ್ಲ ಮಾಡಿ ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಕೊಡ್ತಾರೆ. ಅದನ್ನ ಕೂಡ ಇವತ್ತು 100 ರೂಪಾಯಿಗೆ 80. ಸರ್ ನಮ್ಮದು ಪುಡಿ ಬಂದು 100 ರೂಪಾಯಿ ಇದೆ. ಈ ಬುಲೆಟ್ ಬಂದು 80 ರೂಪಾಯಿ ಇದೆ ಸರ್. ಬುಲೆಟ್ ನೀವು ಬೇಕಿದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸರ್.